ಜಿ ಗೋವಿಂದಪ್ಪ ಸಾಹೇಬರು ಸುಮಾರು 6 ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. ಅವರು ಪ್ರಥಮ ಬಾರಿ ಗೆದ್ದಾಗ ಪಕ್ಷೇತರವಾಗಿ ಗೆದ್ದು ನಂತರದಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡು ಅಲ್ಲಿಂದ ಇಲ್ಲಿ ತನಕ ಸತತವಾಗಿ 30 ವರ್ಷ ಸುದೀರ್ಘ ವಿಧಾನಸಭೆಯಲ್ಲೇ ಅವರು ಎಲ್ಲ ಸರಳ ಸಜ್ಜನಿಕೆ ಪ್ರಾಮಾಣಿಕವಾಗಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಲ್ಲಿ ಅವರಿಗೆ ಸುಮಾರು ಅನೇಕ ಬಿರುದುಗಳಿದ್ದಾವೆ. ಇವತ್ತು ಏನು ನಮ್ಮ ಸಿದ್ದರಾಮಯ್ಯನವರಿಗೆ ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ ಈ ರೀತಿಯಾಗಿ ಏನು ಹೆಸರುಗಳು ಕೊಟ್ಟಿದ್ದಾರೋ ಅದೇ ರೀತಿ ನಮ್ಮ ಹೊಸದುರ್ಗ ತಾಲೂಕಲ್ಲಿ ನಮ್ಮ ಬಿ ಜಿ ಗೋವಿಂದಪ್ಪ ಸಾಹೇಬರಿಗೆ ಗೋಗಟ್ಟೆ ಗೋವಿಂದಪ್ಪ, ಚೆಕ್ ಡ್ಯಾಮ್ ಗೋವಿಂದಪ್ಪ, ಆಮೇಲೆ ಶಿಕ್ಷಣ ಪ್ರೇಮಿ ಗೋವಿಂದಪ್ಪ, ಜಲಪ್ರಿಯ ಗೋವಿಂದಪ್ಪ, ಜನಪ್ರಿಯ ಗೋವಿಂದಪ್ಪ ಅಂತ ಆಮೇಲೆ ಅಹಿಂದ ವರ್ಗದ ಏನು ಈ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರಿಗೆ ಹೊಂದ್ಕೊಂಡಂಗೆ ಅಹಿಂದ ವರ್ಗದಲ್ಲಿ ಸುಮಾರು ಸಾಕಷ್ಟು ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ ಈ 4 ಜಿಲ್ಲೆಯಲ್ಲಿ. ಅಂಥ ಒಬ್ಬ ಧೀಮಂತ ನಾಯಕನಿಗೆ ಈಗ ಲಾಸ್ಟ್ ಟೈಮು ಅವ್ರದ್ದೇ ಆದಂಥ ಸಮುದಾಯದ ಕೋಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದರು. ಅವರು ಹಾಗಾಗಿ ಯಾವುದೇ ಅಧಿಕಾರದ ಆಸೆಗೆ ಒಳಪಡದೆ ಅವರು ನಾನು ಏನಿದೆಯೋ ನಾನು ಕೆಲಸ ಮಾಡಬೇಕು ಅಷ್ಟೇ, ನನಗೆ ಅಧಿಕಾರ ಮತ್ತೊಂದು ಅನ್ನೋ ಆಸೆನ ವ್ಯಕ್ತಪಡಿಸ್ತೇನೆ ಅವರು ತಾಲೂಕು ಮತ್ತು ಜಿಲ್ಲಾ ಅಭಿವೃದ್ಧಿಗೆ ಏನು ಕೆಲಸ ಮಾಡಬೇಕು ಅಷ್ಟೆಲ್ಲ ಮಾಡಿದರು. ಆಮೇಲೆ ನಾಡು ಕಂಡಂಥ ಈಗೇನು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಅವರು ಪ್ರಥಮ ಬಾರಿ ಮಂಡಲ್ ಪ್ರಧಾನರಾಗಿ, ಆಮೇಲೆ ಮಂಡಲ್ ಸದಸ್ಯರಾಗಿ, ಆಮೇಲೆ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ, ಅಲ್ಲಿಂದ ವಿಧಾನಸಭಾ ಮೆಂಬರ್ ಆಗಿ ಸಾಕಷ್ಟು ಸುಮಾರು 50 ವರ್ಷಗಳ ಏನು ಅವರ ಸೇವೆ ಏನಿದೆಯೋ ಅದು ಜನಗಳಿಗಾಗಿ 50 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡ್ಕೊಂಬಂದಿರ್ತಕ್ಕಂಥವ್ರು ನಮ್ಮ ಬಿ ಜಿ ಗೋವಿಂದಪ್ಪ ಸಾಹೇಬರು. ಅವರಿಗೆ ಮುಂದಿನ ದಿನಗಳಲ್ಲಿ ಏನು ನಾವು ಟಿ ವಿಯಲ್ಲಿ ನೋಡ್ತಿದ್ದೀವಿ, ಕುರುಬ ಸಮುದಾಯದ ಕೋಟದಡಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಂದು ಹೇಳ್ತಿದ್ದಾರೆ. ಬರೀ ಕುರುಬ ಸಮುದಾಯದ ಕೋಟದ ಒಂದಡಿಯಲ್ಲ, ಅವ್ರಿಗೆ ಅಹಿಂದ ವರ್ಗದ ಕೋಟದಡಿನೂ ಕೊಡಬೇಕು, ಕುರುಬ ಕೋಟದಡಿನೂ ಕೊಡಬೇಕು, OBC ಕೋಟದಡಿನಲ್ಲೂ ಸಹ ಅವರಿಗೆ ಕೊಡಬೇಕು. ಇಂಥ ಒಬ್ಬ ನಾಯಕ ಏನಾದರೂ ಕೊಟ್ಟಿದ್ದೇ ಆದರೆ ಏನು ಈ 4 ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಬಳಗ ಇದೆ, ಅಭಿಮಾನಿಗಳ ಬಳಗ, ಅಲ್ಲಿ ಇನ್ನೂ ಆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಒತ್ತಾಯ ಏನು ಅಂದರೆ ನಮಗೆ ಏನು ಸಚಿವ ಸ್ಥಾನ ಕೊಡಲೇಬೇಕು, ಅವರು ಏನು ಮಂತ್ರಿಯಾಗಿ ನಮ್ಮ ತಾಲೂಕಿಗೆ ಬರಲೇಬೇಕು ಅನ್ನೋ ನಮ್ಮ ಒತ್ತಾಸೆ ಇದೆ. ಆಮೇಲೆ ಸುಮಾರು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹೊಸದುರ್ಗ ತಾಲೂಕಿಂದ ಭಾಳಷ್ಟು ಜನ ವಿಧಾನಸಭೆ ಕಳಿಸ್ಕೊಟ್ಟಿದ್ವಿ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ತಾಲೂಕಿನ ಋಣ ಇದೆಯೇ ವಿನಃ ನಮ್ಮ ತಾಲೂಕಿನ ಋಣ ತೀರ್ಸೋ ಅಂಥ ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಈ ಸರಿಯ ಅದನ್ನು ನಮಗೆ ಮಂತ್ರಿ ಪದವಿ ಕೊಡೋದ್ರ ಮುಖಾಂತರ ನಮ್ಮ MLA ಸಾಹೇಬರು ಬಿ ಜಿ ಗೋವಿಂದಪ್ಪ ಸಾಹೇಬ್ರನ್ನ ಮಂತ್ರಿ ಮಾಡೋದ್ರ ಮೂಲಕ ಆ ಒಂದು ಇದನ್ನು ತೀರಿಸಬೇಕು ಅಂತಂದು ನಾನು ಈ ಒಂದು ಸುದ್ದಿವಾಹಿನಿ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ತಾಲೂಕಲ್ಲಿ ಸುಮಾರು ಜನಗಳಿಗೆ ಅವರು ಬರಲೇಬೇಕು ಅನ್ನೋ ಒಂದು ಒತ್ತಾಸೆನೂ ಇದೆ. ಬರೀ ತಾಲೂಕಲ್ಲೇ ಅಲ್ಲ, ಈಗೇನು 4-6 ಜಿಲ್ಲೆ ಹೇಳಿದ್ವಲ್ಲ, ಈ ಜಿಲ್ಲೆಯಲ್ಲೂ ಸಹ ಅವರು ಅಭಿಮಾನಿ ಬಳಗ ಅವ್ರದ್ದೇ ಆದಂಥ ಅಭಿಮಾನಿ ಬಳಗ ಹೊಂದಿದ್ದಾರೆ. ಅವರೆಲ್ಲ ಒತ್ತಾಸೆನೂ ಇದೆ ಅಂತಂದು ಈ ಮೂಲಕ ನಾನು ತಮ್ಮಲ್ಲಿ ಒತ್ತಾಯ ಮಾಡ್ತಿದ್ದೀನಿ. ಹೋರಾಟ ಮಾಡ್ತೀವಿ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಆಮೇಲೆ ಏನು ಈಗ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಸೋನಿಯಾ ಗಾಂಧಿ, ಆಮೇಲೆ AICC ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರ್ಬೋದು, ಅವರಿಗೆ ಪತ್ರ ಬರೆಯೋದ್ರ ಮುಖಾಂತರ, ಆಮೇಲೆ ಇಲ್ಲಿಂದ ನಮ್ಮ ಹೊಸದುರ್ಗದಿಂದ ಚಿತ್ರದುರ್ಗದವರು ಸಹ ಸುಮಾರು ಜನಗಳು ಒತ್ತಾಯ ಇದೆ. ನಾವು ಇಲ್ಲಿಂದ ಪಾದಯಾತ್ರೆಯ ವಿಧಾನಸೌಧವರೆಗೂ ಸಹ ಮಾಡಿ ನಾವು ಅವರಿಗೆ ಮಂತ್ರಿ ಪದವಿಯ ಕೊಡಿಸೇ ತೀರ್ತೀವಿ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ.